ಥ್ಯಾಂಕ್ ಯು ಸೋ ಮಚ್. ಈ ಚಿತ್ರದ ನಿರ್ದೇಶಕರು ಗೌತಮ್ ರವರು ತಮ್ಮ ಮಾತುಗಳಾಡಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ ಎಲ್ರಿಗೆ. ಆ್ಯಂಡ್ ಫಸ್ಟ್ ಥಿಂಗ್ ನಾನು ಹೇಳ್ಬೇಕಂದ್ರೆ ಫಸ್ಟ್ ನಾನು ಇಂಟ್ರೊಡ್ಯೂಸ್ ಮಾಡ್ಕೊತೇನೆ. ಇಟ್ಸ್ ಮೈ ಫಸ್ಟ್ ಮೂವಿ. ನನ್ನ ಹೆಸರು ಗೌತಮ್ ಅಂತ. ಆ್ಯಂಡ್ ನನ್ನ ಊರು ಬಂದ್ಬಿಟ್ಟು ಕೋಲಾರ ಹತ್ರ ಪಕ್ಕದಲ್ಲಿ ಮುಳಬಾಗಿಲು ಪಕ್ಕದಲ್ಲಿ ವಿಕೋಟ್ ಅಂತ ನಮ್ದು ಆಂಧ್ರ ಅದು. ಆ್ಯಂಡ್ ನಾನು ಎಜುಕೇಶನ್ ಬಂದ್ಬಿಟ್ಟು ಮಾಡಿರೋದೆಲ್ಲ ಫುಲ್ ಚೆನ್ನೈಯಲ್ಲಿ. ಆ್ಯಂಡ್ ಅಲ್ಲಿಂದ ಸ್ವಲ್ಪ ಅಲ್ಲಿ ನಾವು ಕೆಲವೊಂದು ಲೈಕ್ ಮೂವೀಸ್ ಅಲ್ಲಿ ಶಾರ್ಟ್ ಫಿಲ್ಮ್ಸ್ ಆಗಲಿ ಕೆಲವೊಂದೆಲ್ಲ ಮಾಡ್ಕೊಂಡು ಇದರಲ್ಲಿ ನೆಕ್ಸ್ಟ್ ಅಲ್ಲಿಂದ ಡೈರೆಕ್ಟ್ ಆಗಿ ಇಂಜಿನಿಯರಿಂಗ್ ಆದ್ಮೇಲೆ ಡೈರೆಕ್ಟ್ ಆಗಿ ಇಲ್ಲಿ ಬಂದೆ ನಾನು ಬ್ಯಾಂಗ್ಳೂರ್ಗೆ. ಆ್ಯಂಡ್ ಬ್ಯಾಂಗ್ಳೂರ್ ಬಂದಾಗ ನನಗೆ ಆಲ್ಮೋಸ್ಟ್ ಕನ್ನಡ ಏನು ಬರಲ್ಲ ಆಕ್ಚುಲಿ ಹೇಳ್ಬೇಕಂತ ಡೈರೆಕ್ಟ್ ಆಗಿ. ಆ್ಯಂಡ್ ಇವಾಗ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಮುಂದೆ ನಿಂತ್ಕೊಂಡು ಅಂದ್ರೆ ಇಲ್ಲ ನಾವೆಲ್ಲ ನಮ್ಮ ಟೀಮ್ ಅಲ್ಲಿ ನನ್ನ ಜಾಸ್ತಿ ಸಪೋರ್ಟ್ ಕೊಟ್ಟಿದ್ದಾರೆ, ಲೈಕ್ ಕಲಿಯೋಕ್ಕಾಗ್ಲಿ ಎಲ್ಲದಕ್ಕೂ. ಚಿಕ್ಕ ಮಕ್ಕಳಿಂದ ನನಗೆ ಹೇಳ್ಕೊಟ್ಟಿದ್ದಾರೆ ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ಕನ್ನಡನ ಆ ಥರ. ಸೊ ಏನಾದರೂ ಚಿಕ್ಕದಾಗಿ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಅದು ಮೊದಲೇ ಹೇಳ್ತಿದ್ದೀನಿ ಅದೊಂದು. ನೆಕ್ಸ್ಟ್ ನಮ್ಮ ಪಾರ್ಟ್ನರ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಪಾರ್ಟ್ನರ್ ಮೂವಿ ಬಂದ್ಬಿಟ್ಟು ಇದು ಫ್ರೆಂಡ್ಶಿಪ್ ಸ್ಟೋರಿ ಆ್ಯಂಡ್ ಎಲ್ಲ ಥರ ಇರುತ್ತೆ. ಲೈಕ್ ನಾಟ್ ಓನ್ಲಿ ಲೈಕ್ ನೀವು ನೋಡಿದಾಗ ರೊಮ್ಯಾನ್ಸ್ ಅಲ್ಲಿ ಅಲ್ಲ, ಎಲ್ಲ ಎಲಿಮೆಂಟ್ಸ್ ಇರುತ್ತೆ. ಲೈಕ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಲಿ ಆ್ಯಂಡ್ ಎಮೋಷನ್ಸ್ ಆಗಲಿ, ತಾಯಿ ಸೆಂಟಿಮೆಂಟ್ ಆಗಲಿ ಆ್ಯಂಡ್ ಅಪ್ಪ ಹೆಂಗಿರ್ತಾರೆ ಮನೆಯಲ್ಲಿ ಅದೊಂದಾಗಲಿ, ಆ್ಯಂಡ್ ಫ್ರೆಂಡ್ಸ್ ಮಿಡಲಲ್ಲಿ ಏನಾಗುತ್ತೆ ಹೆಂಗಿರುತ್ತೆ ಅಂತ ಅದೊಂದು. ಲೈಕ್ ಯಾರೇ ಬಂದ್ರು ಸೆಂಟ್ರಲ್ಲಿ ಫ್ರೆಂಡ್ಸ್ ಸೆಂಟ್ರಲ್ಲಿ ಅದು ಬ್ರೇಕ್ ಆಗ್ಬಾರ್ದು ಬಾಂಡೇಜ್. ಅದು ಆ ಬಾಂಡೇಜ್ನ ಲಿಂಕ್ ತಗೊಂಡು ನಾವು ಹೋಗ್ತಾ ಇದ್ವಿ. ಆ್ಯಂಡ್ ಯಾವುದೇ ಎಲಿಮೆಂಟ್ ಆಗಲಿ ಅನ್ನೆಸೆಸರಿಗೆ ಬರಲ್ಲ ಮೂವಿಯಲ್ಲಿ. ನಮ್ಮ ಮೂವಿಯಲ್ಲಿ ಯಾವುದೇ ಎಲಿಮೆಂಟ್ ಒಂದು ಬಂದ್ರೆ ಅದಕ್ಕೊಂದು ಲಾಜಿಕ್ ಇರುತ್ತೆ. ಯಾಕೆ ಏನ್ ಡೈಲಾಗ್ ಮಾಡಿದ್ರು ಆ ಡೈಲಾಗ್ ಒಂದು ಲಾಜಿಕ್ ಇರುತ್ತೆ, ಯಾಕೆ ಬಂದಿದೆ ಈ ಡೈಲಾಗ್ ಮೂವಿಯಲ್ಲಿ ಅಂತ. ಆ್ಯಂಡ್ ಎಂಡಿಂಗ್ ಬಂದ ತಕ್ಷಣ ನಿಮ್ಗೆಲ್ಲ ಹ್ಯಾಪಿಯಾಗಿ ಆಚೆ ಬರ್ತಾರೆ ಥಿಯೇಟರಿಂದ. ಅದು ಮಾತ್ರ ಪಕ್ಕ ನಾನು ಹೇಳ್ತಾ ಇದ್ದೀನಿ 100% ಐ ಶೂರ್ ದಟ್. ಥ್ಯಾಂಕ್ ಯು. ಅದೊಂದು. ಆ್ಯಂಡ್ ಸಾರ್ ಹೇಳ್ದಂಗೆ ಆಫ್ಟರ್ ಕೊರೋನಾ ಎಲ್ಲ ಪ್ರಾಬ್ಲಮ್ಸ್ ಬಂದಿದೆ ಎಲ್ಲ. ನಮ್ದು ಹಂಗೆ ಲೈಕ್ ಮೂವಿ ಸ್ಟಾರ್ಟ್ ಆಗಿರೋದು ಕರೆಕ್ಟ್ ಆಗಿ ಕೊರೋನಾ ಟೈಮಲ್ಲಿ. ಕೊರೋನಾ ಟೈಮಲ್ಲಿ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಅದು ಮುಂಚೆ ಪ್ರೀ ಪ್ರೊಡಕ್ಷನ್ ಇರುತ್ತೆ, ಎಲ್ಲ ಆಯ್ತು, ಪ್ಲಾನ್ ಮಾಡ್ಕೊಂಡಿದ್ವಿ, ಮೂವಿ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಕೊರೋನಾ ಬರುತ್ತೆ ಅಂತ ನಮ್ಗೇನು ಗೊತ್ತಿಲ್ಲ ಅವಾಗ. ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದ್ಮೇಲೆ ಲೈಕ್ ಕರೆಕ್ಟಾಗಿ 17 ದಿನ ಶೂಟಿಂಗ್ ಮಾಡಿದ್ವಿ. ಶೂಟಿಂಗ್ ಆಯ್ತು, ಕೋವಿಡ್ ಬಂತು, ಎಲ್ಲ ಸ್ಟಾಪ್ ಮಾಡಿದ್ರು. ಪೊಲೀಸ್ ಎಲ್ಲ ನಿಮ್ಗೆ ಗೊತ್ತಿರೋದೆಲ್ಲ ಫುಲ್ ಅವರು ಹೇಳಿದ್ರು ನಮ್ಗೋಸ್ಕರನೇ ಲೈಕ್ ಅದಕ್ಕೆ ಎಲ್ಲ ಬಂತು. ಲೈಕ್ ಎಲ್ಲ ಸ್ಟಾಪ್ ಆಯ್ತು ಅದೆಲ್ಲ ಶೂಟಿಂಗ್ ಎಲ್ಲ. ಶೂಟಿಂಗ್ ಒಂದ್ಸತಿ ಸ್ಟಾಪ್ ಆಗಿದ್ರೆ ಮತ್ತೆ ತಗೊಳ್ಳೋದು ತುಂಬಾ ಕಷ್ಟ. ಅದು ಎಲ್ಲ ಗೊತ್ತಿರ್ಬೋದೆಲ್ಲ, ತಗೊಳ್ಳೋದು ತುಂಬಾ ಕಷ್ಟ ಆಯ್ತು. ಅಂಡ್ ಅಲ್ಲಿಂದ ಕೋವಿಡ್ ಇಂದ ಇವಾಗ ತನಕ ನಾವ್ ಎಲ್ಲಿನೂ ಹೋಗಿ ಬಿಟ್ಟಿದ್ರೆ ಎಲ್ಲ ಇಲ್ಲಿ ತನಕ ನಾವು ಮೂವಿನ ಹಂಗೆ ತೊಳ್ಕೊಂಡು ಲೈಕ್ ಸಪೋರ್ಟ್ ಮಾಡ್ಕೊಂಡು ಎಲ್ಲ ಬಂದಿದ್ವಿ. ಅದಕ್ಕೂ ಅಷ್ಟೇ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದೀನಿ. ನಮ್ಮ ಟೀಮ್ ಹ್ಯಾಚರ್ಸ್ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಟೀಮ್, ಫಾರ್ ದಟ್ ಟೀಮ್. ಬಹುಶಃ ಎಲ್ಲರ ಸಹಕಾರದೊಂದಿಗೆ ನಿಮ್ಮ ಒಂದು ಈ ವೇಗ ಇದೆಯಲ್ಲ, ಅದರೊಂದಿಗೆ ಈ ಸಿನಿಮಾ ಎಷ್ಟು ಬೇಗ ಮುಗಿದಿದೆ, ನಿನ್ ತೆರೆಗೆ ಬರಕ್ಕೂ ಕಾಯ್ತಾ ಇದೆ ಅಂತ ಅನ್ಕೊಳ್ತಾ ಮತ್ತೊಮ್ಮೆ ಧನ್ಯವಾದಗಳು ಸರ್. ಆಲ್ ದಿ ಬೆಸ್ಟ್ ಯು. ಅಂಡ್ ಈ ಚಿತ್ರದ ನಾಯಕ ನಟರಾದಂತಹ ಸತೀಶ್ ಕೃಷ್ಣ ಶೆಟ್ಟಿ ಹಾಗೂ ಚೇತಸ್ ಅವರು ಇಬ್ರು. ಸತೀಶ್ ಕೃಷ್ಣ ಶೆಟ್ಟಿ ಅವ್ರ ಮಾತಾಡ್ಬೇಕು ಅಂತ ಕೇಳ್ಕೊಡ್ತೀನಿ. ಪಾರ್ಟ್ನರ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಂದು ಅವಕಾಶ ನಮಗೆ ಹಿಟ್ ಅನ್ನೋ ಒಂದು ಅವಕಾಶ ನಮಗೆ ಕೊಟ್ಟರೆ ನೆಕ್ಸ್ಟ್ ಇದರಲ್ಲಿ ನಾವು ತುಂಬ ಚೆನ್ನಾಗಿ ನಾವು ನಮ್ಮ ಆ್ಯಕ್ಟಿಂಗ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಚಂದನವನ್ನು ಕೊಡಬೇಕು ಅಂತ ಕಾಯ್ತಾ ಇದ್ದೀವಿ. ದಯವಿಟ್ಟು ನಮ್ಮೆಲ್ಲರೂ ಸಪೋರ್ಟ್ ಬೇಕು. ಹಾಗೆ ಸಿನಿಮಾದಲ್ಲಿ ಎಲ್ಲರೂ ಕೂಡ ನಮ್ಮ ಟೀಮ್, ಮೇನ್ ನಮ್ಮ ಟೀಮ್ ನವಿಲು ವಾಯುಪುತ್ರ ಕಂಬೈನ್ಸ್ ಟೀಮ್ ಏನಿದೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲರೂ ಕೂಡ ಇವತ್ತು ಕೂಡ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾವೆಲ್ಲ ಕುತ್ಕೊಂಡು ಒಂದು ಟೀಮ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಒಂದು ಟೀಮ್ ಮಾಡಿಕೊಂಡು ಮಾಡ್ತಾ ಇದ್ದಾಗ ಟೈಟಲ್ ಏನು ಇರಬೇಕು ಅಂತ ಇದ್ದಾಗ ನಾವೆಲ್ಲ ಡಿಸ್ಕಷನ್ ಮಾಡಿದ್ವಿ, ಪಾರ್ಟ್ನರ್ ಅಂತ ಇಟ್ಬಿಡೋಣ. ಅದು ಹೀರೋಯಿನ್ ಜೊತೆನೂ ಪಾರ್ಟ್ನರ್ ಆಗುತ್ತೆ, ಮತ್ತೆ ಹೀರೋಗಳ ಜೊತೆನೂ ಪಾರ್ಟ್ನರ್ ಥರ ಆಗುತ್ತೆ, ಆಮೇಲೆ ಬಿಸ್ನೆಸ್ಸಲ್ಲೂ ಪಾರ್ಟ್ನರ್ ಆಗುತ್ತೆ. ಇದೆಲ್ಲದಕ್ಕೂ ಒಂದು ಲಿಂಕ್ ಇಟ್ಕೊಂಡು ಮಾಡೋಣ ಅಂತ ಅಂದ್ಕೊಂಡು ಡಿಸ್ಕಷನ್ ಮಾಡಿ ಅದನ್ನ ನಾವು ಪ್ಲಾನ್ ಮಾಡಿದ್ವಿ, ಪಾರ್ಟ್ನರ್ನ ಸಿನಿಮಾ ಮಾಡಿದ್ವಿ. ಹಾಗೆ ನನ್ನ ಕ್ಯಾರೆಕ್ಟರ್ ಬಂದು ಕೃಷ್ಣ ಅನ್ನೋ ಕ್ಯಾರೆಕ್ಟ್ರು, ನಮ್ಮ ಇನ್ನೊಬ್ರು ಹೀರೋ ಬಂದು ಅರ್ಜುನ್ ಅಂತ. ಏನಿದೆ ನಮ್ಮ ಪ್ರಿವಿಯಸ್ಸಲ್ಲಿ ಕೃಷ್ಣ ಮತ್ತೆ ಅರ್ಜುನ ಏನಿದೆ ಆ ಥರ ಒಂದು ಥೀಮ್ ಇಟ್ಕೊಂಡು ಮಾಡಿದೀವಿ. ಅಂದರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅಂದರೆ ಇದರಲ್ಲಿ ಫ್ರೆಂಡ್ಶಿಪ್ ಥರ ಏನಿದೆ ನಾವು ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಪಾರ್ಟ್ನರ್ ಸಿನಿಮಾದಲ್ಲಿ ನಾನು ನಾಯಕ ನಟನಾಗಿ ಅಭಿನಯಿಸಿದ್ದೀನಿ, ಚೇತಸ್ ಅಂತ. ನವಿಲು ವಾಯುಪುತ್ರ ಕಂಬೈನ್ಸಲ್ಲಿ ರೆಡಿಯಾಗಿರುವ ಪಾರ್ಟ್ನರ್ ಸಿನಿಮಾ ಈಗ ತೆರೆ ಮೇಲೆ ಬರ್ತಾ ಇದೆ. ತುಂಬ ಹಾರ್ಡ್ ವರ್ಕ್ ಮಾಡಿ ನಾವು ಇವತ್ತು ಇಲ್ಲಿ ಗಂಟ ಬಂದು ಎಲ್ಲರೂ ನಮಗೆಲ್ಲರೂ ಸಪೋರ್ಟ್ ಮಾಡ್ತಾವ್ರೆ ಅಂದರೆ ನಮಗೆಲ್ಲರೂ ಖುಷಿ ವಿಚಾರ. ಹಾಗೆ ಇದಕ್ಕೆ ನಾನು ಪ್ರೊಡ್ಯೂಸರ್ಗೆ ವರ್ಕ್ ಮಾಡಿದ್ದೀನಿ. ನನ್ನ ಜೊತೆ ರವಿ ಸರ್ ಮತ್ತು ನನ್ನ ಟೀಮ್ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡೋರೆ. ಲಾಕ್ಡೌನಲ್ಲಿ ಸಿನಿಮಾ ನಿಂತೋಯ್ತು, ಆದರೂ ಕೂಡ ನಾವೆಲ್ಲೂ ಡ್ರಾಪ್ ಆಗ್ದಿರ, ಎನರ್ಜಿ ಕಳ್ಕೊಳ್ದಿರ ಇವತ್ತು ಈ ಮಟ್ಟಿಗೆ ಸಿನಿಮಾನ ನಾವು ಇಲ್ಲಿ ಗಂಟ ತೊಗೊಬಂದಿದ್ದೀವಿ ಅಂದರೆ ನನ್ನ ಟೀಮು
ಮತ್ತು ನನ್ನ ಟೆಕ್ನಿಷಿಯನ್ಸು ಮತ್ತು ನನ್ನ ಡೈರೆಕ್ಟರ್ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡೋರೆ. ನಾನು ಎಲ್ರಿಗೂ ಕೂಡ ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ. ತುಂಬ ಥ್ಯಾಂಕ್ಸ್ ಅಂತಾನೆ ಹೇಳ್ತೀನಿ.